ಇನ್ನು ಗೃಹಲಕ್ಷ್ಮಿ ಬಳಿಕ ಬಿಪಿಎಲ್ ಕಾರ್ಡ್ದಾರರಿಗೂ ಕೂಡ ಈಗ ಶಾಕ್ ಎದುರಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಆಘಾತ ಎದುರಾಗಿದೆ. ರಾತ್ರಿ ಬಿಪಿಎಲ್ ಇದ್ದವರು ಬೆಳಗ್ಗೆ ನೋಡಿದಾಗ ಎಪಿಎಲ್ ಆಗಿರುತ್ತೆ ಅವರದ್ದು ಕಾರ್ಡ್ಗಳು. ಆದಾಯ ತೆರಿಗೆ ಪಾವತಿಸುವವರ ಬಿಪಿಎಲ್ ಕಾರ್ಡ್ ರದ್ದು. ರಾಜ್ಯಾದ್ಯಂತ 10,000 ಫಲಾನುಭವಿಗಳ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬಾಗಲಕೋಟೆ, ಶಿವಮೊಗ್ಗ, ಹಾಸನ, ವಿಜಯಪುರ ಜಿಲ್ಲೆಗಳಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಯಾರು ಟ್ಯಾಕ್ಸ್ ಕಟ್ತಾರೆ, ಟ್ಯಾಕ್ಸ್ ಫೈಲ್ ಮಾಡ್ತಾರೆ, ಸ್ವಂತವರ ಬಿಪಿಎಲ್ ಏನಿದೆ ಆದಾಯ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಬಿಪಿಎಲ್ ಇದ್ದವರು ಎಪಿಎಲ್ಗೆ ಒಂದಷ್ಟು ಶಿಫ್ಟ್ ಆಗ್ತಿದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ. ಸೊ ಬಿಪಿಎಲ್ ಕಾರ್ಡ್ದಾರರಿಗೆ ನಿಮಗೆ ತೋರಿಸ್ತಾ ಇದ್ದೀವಿ ಬಿಪಿಎಲ್ ಇಂದ ಎಪಿಎಲ್ಗೆ ಎಷ್ಟಾಗಿದೆ ಅಂತ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 6,500 ಕಾರ್ಡ್ಗಳು ಬಿಪಿಎಲ್ನ ಎಪಿಎಲ್ ಮಾಡಿದ್ದಾರೆ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 2,201, ಬಾಗಲಕೋಟೆಯಲ್ಲಿ 6,299 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್ ಆಗಿದೆ. ಹಾಗೆ ಶಿವಮೊಗ್ಗದಲ್ಲಿ 2,346 ಕಾರ್ಡ್ಗಳು, ಹಾಸನದಲ್ಲಿ 3,925, ವಿಜಯಪುರದಲ್ಲಿ 1,932. ಇದೆಲ್ಲವೂ ಕೂಡ ಬಿಪಿಎಲ್ನಿಂದ ಎಪಿಎಲ್ಗೆ ಆಗಿರುವಂಥದ್ದನ್ನು. ಸೊ ನೀವು ಬಿಪಿಎಲ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ. ಇನ್ನೊಂದು ಕಡೆ ಯಾವುದೇ ಎಪಿಎಲ್ ಕಾರ್ಡ್ಗಳು ರದ್ದಾಗಿಲ್ಲ ಅಂತ ಈಗ ಆಹಾರ ಇಲಾಖೆ ಕಾರ್ಯದರ್ಶಿ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ.